ಇವತ್ತಿಗೆ ನನ್ನ ಕಷ್ಟ ಎಲ್ಲ ದೂರ ಆಗೋಗ್ತಿತ್ತು. ಒಂದ್ಸಲ ಗುರುಜಿ ನನ್ನ ನೋಡಿದ್ರೆ ಸಾಕಿತ್ತು ಗೊತ್ತಾ. ಈ ಪೀಠ ಏನು ಈ ಊರಿಗೆ ಬರ್ತಾ ಇದೆ, ಆ ಪೀಠಕ್ಕೆ ಮೊದಲು ಧರ್ಮಾಧಿಕಾರಿ ಆಗಿದ್ದವರು ನನ್ನ ವಿಷುನೇ. ಗುರೂಜಿಗೆ ನಾನು ಕಂಡ್ರೆ ಎಷ್ಟು ಅಕ್ಕರೆ ಗೊತ್ತಾ. ಇವತ್ತು ನಾನು ಅವ್ರ ಹತ್ರ ಎಲ್ಲ ವಿಷಯನೂ ಹೇಳಿ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ನನ್ನ ದುರಾದೃಷ್ಟ ಈಗಲೂ ನನ್ನ ಬೆನ್ನ ಹಿಂದನೇ ಇದೆ. ಆ ಶಾಂತನು ಎಲ್ಲ ಹಾಳು ಮಾಡಿಬಿಟ್ಟ. ನಿನ್ನ ಲಾಕ್ ಮಾಡಿದ್ದು ಶಾಂತನೂ ಅಲ್ಲ, ನಾನೇ. ನಾನು ಹಾಗೆ ಮಾಡಲೇಬೇಕಾಯ್ತು. ಇಲ್ಲ ಅಂತ ಹೇಳಿದ್ರೆ ಮೈತ್ರಿನ ಕರ್ಕೊಂಡು ಬಂದು ಮನೆ ಮುಂದೆ ನಿಲ್ಲಿಸಿ ಅಂತ ಶಾಂತನು ಹೇಳಿದ್ರು. ಮೈತ್ರಿ ಏನಾದರೂ ಬಂದರೆ ದೊಡ್ಡಪ್ಪಗೆ ಏನಾಗುತ್ತೆ ಅನ್ನೋ ಭಯದಲ್ಲಿ ನಾನು ನಿಮ್ಗೆ ದ್ರೋಹ ಮಾಡಿಬಿಟ್ಟೆ. ಐ ಆಮ್ ಸಾರಿ. ನನಗೆ ಗೊತ್ತು ನಿನ್ನನ್ನು ಗುರುಜಿಯಿಂದ ದೂರ ಮಾಡ್ತಾ ಇದ್ದಾರೆ ಅಂದರೆ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ. ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ. ಹೋಗ್ಲಿ ಬಿಡು, ನೀನಾದರೂ ಏನು ಮಾಡೋದಕ್ಕಾಗತ್ತೆ. ಬಿಡು, ಇನ್ನು ಮುಂದೆ ಹೇಗಿದ್ರು ಆ ಪೀಠ ಈ ಊರಲ್ಲೇ ಇರುತ್ತಲ್ಲ. ಅವನಾಗಲಿ ಅಥವಾ ನಾನಾಗಲಿ ಗುರುಜಿ ಕಣ್ಣಿಗೆ ಕಾಣಿಸ್ಕೊಳ್ಳೇಬೇಕು. ಅದು ಹೇಗೆ ಅವ್ನು ತಪ್ಪಿಸ್ಕೊತಾನೋ ನಾನು ನೋಡ್ತೀನಿ. ಅಷ್ಟರಲ್ಲವನು ಬೇರೆ ದಾರಿ ಹುಡ್ಕೊಂಡಿರ್ತಾನೆ. ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ನೀರು ಕುಡಿದಷ್ಟು ಸುಲಭ. ಬಟ್ ನಮಗೇನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಈಗೇನು ಮೈತ್ರಿ ಇಟ್ಕೊಳ್ತಾನೆ ಅವನಿಷ್ಟೆಲ್ಲ ಆಟ ಆಡ್ತಿರೋದು. ಅವಳನ್ನ ಇಲ್ಲ ಅನ್ಸ್ಬಿಟ್ರೆ